ಉಪಚುನಾವಣೆ ಪರಿಷತ್ ಗೆಲುವಿಗೆ ತಯಾರಿಯನ್ನು ಆರಂಭಿಸಿದೆ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಈ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ನಾಯಕರು 4 ಪರಿಷತ್ ಸ್ಥಾನಗಳಿಗೆ ಬೇಗ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಚರ್ಚೆಯನ್ನ ಮಾಡಿ ಅಂತ ಹೇಳಿ ವರಿಷ್ಠರ ಬಳಿ ಒತ್ತಾಯಿಸುವುದಕ್ಕೆ ಬಿಜೆಪಿ ಕೋರ್ ಕಮಿಟಿ ತೀರ್ಮಾನವನ್ನು ಮಾಡಿಕೊಂಡಿದೆ. 1 ತಿಂಗಳ ಹಿಂದೆಯೇ ಕಾಂಗ್ರೆಸ್ ಅಭ್ಯರ್ಥಿಗಳ ಘೋಷಣೆ ಆಗದೆ ಕೈ ಅಭ್ಯರ್ಥಿಗಳು ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ. ಇದು ಒಂದ್ ಕಡೆ ಬಿಜೆಪಿಗೆ ಹಿನ್ನಡೆ ಅಲ್ವಾ? ಹಾಗಾಗಿ ಇದರಿಂದ ಬಿಜೆಪಿಗೆ ಹಿನ್ನಡೆ ತರ್ತಾ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಭಾರಿ ಫಾಸ್ಟ್ ಆಗಿ ಮೂವ್ ಮಾಡ್ತಾ ಇದ್ದಾರೆ. ಬೇಗ ನಮ್ಮಲ್ಲಿಯೂ ಕೂಡ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು, ಅಟ್ಲೀಸ್ಟ್ ಸಂಭಾವ್ಯರ ಹೆಸರನ್ನಾದ್ರೂ ಘೋಷಣೆ ಮಾಡಿ ಅಂತ ಹೇಳಿ ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಉಪಚುನಾವಣೆ ಇದೆಯಲ್ಲ, ಇದಕ್ಕಾಗಿ ಶೀಘ್ರವೇ ಸಂಭಾವ್ಯ ಅಭ್ಯರ್ಥಿಗಳ ಹೆಸರನ್ನಾದ್ರೂ ಫೈನಲ್ ಮಾಡಿ ಅಂತ ಹೇಳಿ ತೀರ್ಮಾನ ತಗೊಳ್ಳಿ ಅಂತ ಹೇಳಿ ಒಂದು ಸಭೆಯಲ್ಲಿ ಈ ವಿಚಾರದ ಬಗ್ಗೆ ಪ್ರಸ್ತಾಪವನ್ನು ಮಾಡಲಾಗಿದೆ. ಮುಂದಿನ ವಾರ ವರಿಷ್ಠರಿಗೆ ಸಂಭಾವ್ಯರ ಪಟ್ಟಿ ಕಳಿಸೋದಕ್ಕೆ ನಿರ್ಧಾರವನ್ನ ಮಾಡಿಕೊಳ್ಳಲಾಗಿದೆ. ಹಾಗಾದ್ರೆ ಯಾರಿಗೆ ಕೊಡಬಹುದು, ಅಟ್ಲೀಸ್ಟ್ ಸಂಭಾವ್ಯ ಅಭ್ಯರ್ಥಿಗಳ ಹೆಸರೇನಿರಬಹುದು, ಯಾರೆಲ್ಲ ಆಯ್ಕೆಯಾಗುವಂತಹ ಸಾಧ್ಯತೆಗಳಿದೆ, ಇದರಿಂದ ಅಲ್ಲೂ ಕೂಡ ಮತ್ತೆ ನಾನು ಬೇಕು ನೀನು ಬೇಕು ಅನ್ನುವಂಥ ಚರ್ಚೆ ಆರಂಭವಾಗುತ್ತಾ ಎಲ್ಲಾ ಪ್ರಶ್ನೆಗಳು ಒಂದ್ ಕಡೆ ಇದೆ. ಇನ್ನು ಕಾರ್ಯಕಾರಿಣಿಯ ಸಭೆಯ ಸಂದರ್ಭದಲ್ಲಿ ಕೋರ್ ಕಮಿಟಿಯಲ್ಲಿ ಈ ಒಂದು ವಿಚಾರದ ಬಗ್ಗೆ ಪ್ರಸ್ತಾಪವನ್ನು ಮಾಡಲಾಗುತ್ತೆ. ಕಾಂಗ್ರೆಸ್ ನಮಗಿಂತ ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ, ನಮ್ಮಲ್ಲಿ ಏನು ನಡೆದಿಲ್ಲ ಅಂದ್ರೆ ಏನರ್ಥ ಹೇಳಿ ಅಂತ ಹೇಳಿ ಈ ಒಂದು ಸಭೆಯಲ್ಲಿ ಮಾತನಾಡಲಾಗಿದೆ. ಕೈ ಅಭ್ಯರ್ಥಿಗಳು ಪದವೀಧರ ಕ್ಷೇತ್ರಗಳಲ್ಲಿ ಓಡಾಡ್ತಾ ಇದ್ದಾರೆ. 1 ತಿಂಗಳ ಹಿಂದೆಯೇ ಕಾಂಗ್ರೆಸ್ ಅಭ್ಯರ್ಥಿಗಳ ಘೋಷಣೆಯಾಗಿದೆ. ಇದು ಬಿಜೆಪಿಗೆ ಹಿನ್ನಡೆ ತರುತ್ತೆ. ಬೇಗ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಉಪಚುನಾವಣೆ ಇರೋದ್ರಿಂದ ಶೀಘ್ರವೇ ಸಂಭಾವ್ಯ ಅಭ್ಯರ್ಥಿಗಳನ್ನ ಫೈನಲ್ ಮಾಡಬೇಕು. ಶತಾಯ ಗತಾಯ ಗೆಲ್ಲಲೇಬೇಕು ಎನ್ನುವಂತಹ ಪಣವನ್ನ ತೊಡ್ಕೊಂಡಿದೆ ಇಲ್ಲಿ ಬಿಜೆಪಿ.